ಇವತ್ತೇನು ಪಂಜಾಬ್ ಅಮೃತ್ಸರದಲ್ಲಿ ಏನು ಬಿಸಿಲು ನೋಡ್ತಾ ಇದ್ದೀರಿ. ಟೆಂಪ್ರೇಚರ್ ಇದು ಜಾಸ್ತಿ ಅಂತ ಅಂದರೆ ಈಗ ಕೆಂಡೆ ಏನು ಉಳಿತಿಲ್ಲ ಅಷ್ಟು ಬಿಸಿಲು. ಅಂದರೆ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಕೆಟ್ಟ ಬಿಸಿಲು ತಾಪ ತಡಿಯೋಕ್ಕೆ ಆಗ್ತಿಲ್ಲ, ಅಷ್ಟು ಇದಾಗೈತೆ. ಎಷ್ಟು ನೀರು ಕುಡಿಯೋದು ನೀರು ಕುಡಿದು ಸಾಕಾಗೋಗೈತೆ, ಕೂರಾಗಾಗ್ತಿಲ್ಲ. ಇದೇನು ಟಿನ್ ಶೀಟು ನೀವು ನೋಡ್ತಾ ಇದ್ದೀರಾ, ಫುಲ್ಲು ಬಿಸಿ ಆಗೋಗ್ಬಿಟ್ಟೈತೆ. ಫುಲ್ಲು ಬಿಸಿ, ಹೆವಿ ಕಾವು. ಬನ್ನಿ ನಿಮ್ಮ ಗಿಡ ತೋರಿಸ್ತೀನಿ. ಆ ಕಾವುಗೆ ಏನೂ ಉಳಿದಿಲ್ಲ, ಅದು ಗಿಡ. ಟೊಮೊಟೊ, ಈ ಹುಲ್ಲು ಏನೂ ಉಳಿತಿಲ್ಲ, ಅಷ್ಟು ಕೆಟ್ಟ ಬಿಸಿಲಾಗೈತಿ ಇಲ್ಲಿ. ತೊಳೆದಿಲ್ಲ ಎಲ್ಲ ಮುರುವಂತೆ ಎಲೆಗಳೆಲ್ಲವ ಬಿಸಿಲು ಕಾವಿಗೆ ಪುಡಿ ನೋಡಿ. ಟೊಮೊಟೊ ಹಣ್ಣು ಕೂಡ ಇದೆ, ಇನ್ನೂ ಬಲ್ತಿಲ್ಲ. ಇದು ಟೊಮೊಟೊ ಬಲ್ತಿಲ್ಲ, ಬಿಸಿಲಿಗೆ ಹಿಂಗೆ ಆಗೈತೆ. ನಾವೇನೋ ಮನೆಗೆ ಅಂತ ಹಾಕೊಂಡಿರೋದು. ಇದು ಏನಾದ್ರೂ ರೈತರು ಹಾಕಿದರೆ ಬಿಸಿಲಿಗೆ, ಇವತ್ತಿನ ಖರ್ಚು, ಗೊಬ್ಬರ ರೇಟು, ಏನು ಮಾಡೋದು. ಮನೆಗೆ ಅಂತ ಹಾಕೊಂಡ್ರದ್ದು ಇದು ಗಿಡ, ಏನು ಉಳಿತಿಲ್ಲ ನೋಡಿ. ಟೊಮೊಟೊ ಎಲೆ ಕೈಗೆ ಉಡುಡಿ ಬತ್ತೈತೆ, ಎಲ್ಲ ಬಾಡೋಗೈತೆ. ದಿನಕ್ಕೆ 2 ಸತಿ ನೀರು ಹಾಕಿದ್ರೂ ಏನು ಪ್ರಯೋಜನ ಆಗ್ತಿಲ್ಲ. 2 ಸತಿ ನೀರು ನೋಡಿ. ಇಲ್ಲಿ ಹೆಂಗಾಯ್ತಪ್ಪ ಅಂದ್ರೆ ಗದ್ದೆ ಒಳಗೆ ಬ್ಲಾಸ್ಟ್ ಹೊಡಿತವಲ್ಲ, ಭತ್ತ ಬ್ಲಾಸ್ಟ್ ಹೊಡೆದಂಗೆ ಆಗೈತಿ. ಟೊಮೊಟೊ ಕಾಯಲ್ಲಿ ಹಣ್ಣಾಗೋಗಿದೆ. ಸಿಕ್ಕಾಪಟ್ಟೆ ಬಿಸಿಲು, 45 ಡಿಗ್ರಿ ಟೆಂಪ್ರೇಚರು. ಏನು ತಡೆಯೋದು, ನಮಗೆ ಕೂರಕ್ಕೆ ಆಯ್ತಿಲ್ಲ. ಗಿಡಗಳು ಎಲೆಗಳು ಇರ್ತಾವ, ಗಿಡ ಗೆಂಡೆಗಳು. ಇದು ಇವತ್ತಿನ ಪಂಜಾಬ್ ಅಮೃತ್ಸರ್ನ ಪರಿಸ್ಥಿತಿ. ಹೋದ ವರ್ಷ ಮಳೆ ಹೋಯ್ತು, ಈ ವರ್ಷ ಬಿಸಿಲು ಬಂದು ಹೋಗೈತೆ. ನಾವು ಅಪರೂಪಕ್ಕೆ 1 ವರ್ಷ 2 ವರ್ಷ ಇರೋರು ಇಲ್ಲಿ ಹೆಂಗೋ ಇದ್ಬಿಡ್ಬೋದು, ಹೆಂಗೋ ಅವ್ವ ಅಪ್ಪ ಅಂದ್ಕೊಂಡು ಕಾಲ ಕಳಿಬೋದು. ವರ್ಷಲ್ಲೇ ಇರ್ತಾರದು, ಹೆಂಗೆ ಇರ್ತಾರೆ ಇಲ್ಲಿ ಜನ, ಯಾವ ಥರ ಇರ್ತಾರೆ ಯೋಚನೆ ಮಾಡಿ. ನೋಡಿ, ಇಲ್ಲಿ ಮೆಣಸಿನ ಗಿಡ ಇದು ಈ ಪೂರ್ತಿ ಇನ್ನೇನು ಕಿತ್ತಾಕ್ಬೇಕು, ಹಂಗಾಗೋಯ್ದೆ ಮೆಣಸಿಗೆ. ನೋಡಿ, ಇಲ್ಲಿ ನೀರಿಲ್ಲ ಅನ್ನಂಗಿಲ್ಲ, ನೀರು ತುಂಬ ಐತೆ ಇದರಲ್ಲಿ, ನೀರು ಕಟ್ಟೈತೆ. ಆಮೇಲೆ ಬೀಟ್ರೋಟು ಇದು ಎಂಥದಪ್ಪ ಅನ್ನಂಗೆ ಐತೆ ನೋಡಿ. ಇಲ್ಲಿ ಎಷ್ಟು ಸಣ್ಣ ಸೈಜು, ಏನು ಮಾಡೋಂಗಿಲ್ಲ ಈಗ ಈ ಬಿಸಿಲಲ್ಲಿ. ಯಾವ ಬೆಳೆನೂ ಮಾಡೋಂಗಿಲ್ಲ, ಮನೆಯಿಂದ ಆಚೆ ಬರೋಂಗಿಲ್ಲ, ಹಂಗೆ ಆಗೈತೆ ಬೀಟ್ರೋಟ್ ಇದು ನೋಡಿ. ಇಲ್ಲಿ ಒಣಗೋಗೈತೆ, ಮನೆಗೆ ಅಂತ ಹಾಕೊಂಡಿರೋದು ಇದು ಗಿಡ, ಡೈಲಿ ಯೂಸಸ್ಗೆ. ನಮ್ಮದೇ ಹಿಂಗೆ ಆಗೈತೆ ಅಂದರೆ ರೈತರುಗಳ ಕತೆ ಏನಾಗಿರ್ಬೇಡ. ಇಲ್ಲಿ ಜಮೀನು ನೆಚ್ಕೊಂಡು ಜಮೀನೇ ನಂಬಿ ಬದುಕ್ತಿರೋರ ಕತೆ ಏನಾಗ್ಬೇಡಿ. ನೋಡಿ,
ನೆನ್ನೆ ಫುಲ್ಲು ನೀರು ತುಂಬಿರೋದು ಇದರಲ್ಲಿ. ನೋಡಿ ಇಲ್ಲಿ ಟೊಮೊಟೊ ಹಣ್ಣು ಹಣ್ಣಾಗಿ ಹೋಯ್ತು. ಹಣ್ಣಾಗಿ ಹೋಗಿ ಬಿಸಿಲಿಗೆ ಹಣ್ಣಾಗಿರೋದು ಬಂತಿಲ್ಲ ಕಾಯಿ ಇನ್ನೂ ಎಳೆಕಾಯಿ. ಬಿಸಿಲು ಕಾವಿಗೆ ನೋಡಿ ಟೊಮೊಟೊ ಹಣ್ಣು ಬಿದ್ದೇ ಹೋಯ್ತು. ಬೇರೆ ಸತ್ತೋಗೈತೆ. ಏನು ಮಾಡೋಂಗಿಲ್ಲ. ಓಕೆ ನೋಡಿ ಪಂಜಾಬ್ ಜನಗಳಿಗೆ ಎಷ್ಟು ಕಷ್ಟ, ರೈತರುಗಳಿಗೆ ಎಷ್ಟು ಇದು, ಯಾವ ಥರ ಬದುಕ್ತಾರೆ ಅಂತ ಒಂದು ಅನುಭವ ನಮಗೂ ಇದು. ನಾವು ಇಲ್ಲಿದ್ದೀವಲ್ಲ, ನಮಗೂ ಒಂದು ಅನುಭವ ಹಂಚ್ಕೊತಿದ್ದೀವಿ ಅಷ್ಟೇ. ನಿಮ್ಗಂಟ ಗೊತ್ತಾಗಬೇಕು. ಆದಷ್ಟು ಇಲ್ಲಿ ಪರಿಸ್ಥಿತಿನ ಎಲ್ಲರೂ ಗೊತ್ತಾಗಬೇಕು. ಇಲ್ಲಿಗೆ ವಿಡಿಯೋನ ಕಂಪ್ಲೀಟ್ ಮಾಡ್ತೀವಿ. ಒಳ್ಳೆಯದಾಗಲಿ. ಆದಷ್ಟು ರೈತರಿಗೆ ಗೌರ್ಮೆಂಟು ಹೆಲ್ಪ್ ಮಾಡಬೇಕು. ಈ ಬಿಸಿಲಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ? ಇಲ್ಲಿ ಬೆಳಗ್ಗೆ 7:30ಇಂದ ಬಿಸಿಲು ಸ್ಟಾರ್ಟ್ ಆದರೆ ಸಾಯಂಕಾಲ 7:30 ಗಂಟ ಬಿಸಿಲು ಕಾವು. ಒಂದು ಅರ್ಧ ಗಂಟೆ ವಾಕ್ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಕೆಟ್ಟ ಪರಿಸ್ಥಿತಿ ಐತಿ ಇಲ್ಲಿ. ಎ ಸಿ ಮನೆಯಲ್ಲಿ ಎ ಸಿ ಕೆಲಸ ಮಾಡ್ತಿಲ್ಲ, ವರ್ಕ್ ಮಾಡ್ತಿಲ್ಲ. ಎ ಸಿಗೆ ನೀರು ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಏನಾಗೈತೋ ಎಂತಾಯಿತು ಅಂತ. ಎ ಸಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಇಲ್ಲಿ ಪರಿಸ್ಥಿತಿ ಕರ್ನಾಟಕ ಜನಗಳು ಗೊತ್ತಾಗಬೇಕು. ನಮ್ಮಲ್ಲೂ ಬಿಸಿಲೈತೆ, ಅಂದರೆ ಇಲ್ಲಿ ಬಿಸಿಲು ನಮ್ಮೂರು ಬಿಸಿಲಿಗೂ ಅಜಗಜಾಂತರ ವ್ಯತ್ಯಾಸ. ನಮಗೂ ಬಿಸಿಲೈತಿ, ಬಿಸಿಲಿಲ್ಲ ಅಂತಲ್ಲ. ನಮ್ಮೂರಿಗೂ ಇಲ್ಲಿಗೂ ಹೋಲಿಸ್ತು ಅಂತಂದರೆ ಅಜಗಜಾಂತರ ಬಿಸಿಲು, ಭಾಳ ಬಿಸಿಲು ಕಮ್ಮಿ ನಮ್ಮ ಕಡೆ. ನಮ್ಮದು ಬಿಸಿಲು ಸ್ಟಾರ್ಟ್ ಆದರೆ ಏನು 9:30ಇಂದ 10 ಗಂಟೆ 11 ಗಂಟೆಯಿಂದ ಸ್ಟಾರ್ಟ್ ಆಯ್ತದೆ. ಇಲ್ಲಿ ಬೆಳಗ್ಗೆ 7:00ವರೆಗೆ, ಬೆಳಗ್ಗೆ 5:00ವರೆಗೆ ಬೆಳಕರಿತದೆ. 5 ಗಂಟೆಗೆ ಬೆಳಕರಿತದೆ. 5 ಗಂಟೆಗೆ ಬೆಳಕರೆ 7:30 ಹೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಯ್ತದೆ. ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಗ್ಬಿಡುತ್ತೆ. 7:30 8 ಗಂಟೆ ಅಷ್ಟರಲ್ಲಿ, ಅಷ್ಟು ಬಿಸಿಲು. ಓಕೆ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.